ಸೊ ಸುದೀಪ್ ಸರ್ ಅವರು ಇದೇ ಜಾಗದಲ್ಲಿ ನಿಂತ್ಕೊಂಡು 15 ನಿಮಿಷದಲ್ಲಿ ನನಗೆ ಈ ಪೂರ್ತಿ ಸ್ಟೇಷನ್ ಬೇಕು ಅಂತ ಒಂದು ಡೈಲಾಗ್ ಹೇಳ್ತಾರಲ್ವಾ, ಆ ಕ್ಲೈಮ್ಯಾಕ್ಸ್ ಸೀನ್ ಪೂರ್ತಿ ಶೂಟ್ ಆಗಿರೋದು ಇದೇ ರೈಲ್ವೆ ಸ್ಟೇಷನಲ್ಲಿ. ಇದೆಲ್ಲ ಫೇಕ್ ರೈಲ್ವೆ ಸ್ಟೇಷನ್ ಇದು. ಸೊ ಇದು ಯಾವುದೋ ರಿಯಲ್ ಅಲ್ಲ. ನಾವು ಎಂಟ್ರಿ ಕೊಡ್ತಾ ಇರೋದು ಫೇಕ್ ಏರ್ಪೋರ್ಟ್ಗೆ. ಯು ಮೀ ಟು ಟಿಕೆಟ್ ಫಾರ್ ಲಂಡನ್. ದರ್ಶನ್ ಸರ್ ಅವರ ಅಭಯ್ ಮೂವಿ ಶೂಟ್ ಆಗಿರೋದು ಇದೇ ಜಾಗದಲ್ಲಿ. ಅವಾಗೆಲ್ಲ ಬಳಸಿರೋದು ಇದೇ ಒಂದು ವಿಮಾನನ. ಐ ಆಮ್ ಫ್ರಮ್ ಕನ್ನಡಿಗ, ಕರ್ನಾಟಕ. ಈ ಜಾಗದಲ್ಲಂತೂ ಫೇಕ್ ವಾಟರ್ ಫಾಲ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅವರು. ಇವಾಗ ಬಂದಿರೋದು ಎಲ್ಲಿ ಅಂದರೆ ಅದುವೇ ಫೇಕ್ ರೈಲ್ವೆ ಸ್ಟೇಷನ್ಗೆ. ಆ್ಯಕ್ಚುಲಿ ಇದನ್ನು ಬೇರೆ ಮೂವಿಯಲ್ಲೆಲ್ಲ, ಕನ್ನಡ ಮೂವಿಯಲ್ಲಿ ಆಲ್ಮೋಸ್ಟ್ ಇದನ್ನೆಲ್ಲ ನೋಡಿರ್ತೀರ ಅಂತ ಅನ್ಕೋತೀನಿ. ಇದೆಲ್ಲ ಫೇಕ್ ರೈಲ್ವೆ ಸ್ಟೇಷನ್ ಇದು. ಸೊ ಇದು ಯಾವುದೋ ರಿಯಲ್ ಅಲ್ಲ. ಈ ಜಾಗದಲ್ಲಿ ಶೂಟ್ ಆಗಿರುವಂಥ ಒಂದು ಕನ್ನಡ ಮೂವಿ ಯಾವುದು ಅಂದರೆ ಅದುವೇ ರಣ್ಣ. ಸೊ ಸುದೀಪ್ ಸರ್ ಅವರು ಇದೇ ಜಾಗದಲ್ಲಿ ನಿಂತ್ಕೊಂಡು 15 ನಿಮಿಷದಲ್ಲಿ ನನಗೆ ಈ ಪೂರ್ತಿ ಸ್ಟೇಷನ್ ಬೇಕು ಅಂತ ಒಂದು ಡೈಲಾಗ್ ಹೇಳ್ತಾರಲ್ವಾ, ಆ ಕ್ಲೈಮ್ಯಾಕ್ಸ್ ಸೀನ್ ಪೂರ್ತಿ ಶೂಟ್ ಆಗಿರೋದು ಇದೇ ರೈಲ್ವೆ ಸ್ಟೇಷನಲ್ಲಿ. ಶೂಟಿಂಗ್ಗೋಸ್ಕರ ಅಷ್ಟೇ ಇದನ್ನೆಲ್ಲ ಯೂಸ್ ಮಾಡೋದು. ಒಳಗಡೆ ನಿಮ್ಗೆ ತೋರಿಸ್ತೀನಿ ಆ್ಯಕ್ಚುಲಿ ಇದೆಲ್ಲ ಹೇಗೆ ಕಾಣುತ್ತೆ ಅಂತ. ಟ್ರೈನ್ಗಿಂತ ಸ್ವಲ್ಪ ಅಗಲ ಇರುತ್ತೆ ಇದು. ನಾರ್ಮಲ್ ಆಗಿ ಇರೋ ರೈಲ್ವೆಗಿಂತ ಸ್ವಲ್ಪ ಅಗಲ ಇರುತ್ತೆ ಇದು. ಯಾಕಂದರೆ ಫೈಟ್ ಎಲ್ಲ ಮಾಡಬೇಕಾದ್ರೆ ಸೊ ಕ್ಯಾಮ್ರಾ ಸೆಟಪ್ ಎಲ್ಲ ಮಾಡ್ಕೋಬೇಕು, ಆಗೋಸ್ಕರನೇ ಜಾಸ್ತಿ ಇರೋದು. ಇದನ್ನೆಲ್ಲ ಹಿಡ್ಕೊಂಡೆ ಅವರೆಲ್ಲ ಫೈಟ್ ಮಾಡೋದು. ರೈಲ್ವೆ ಬರ್ನ್ ಆಗೋದಾಗಿರ್ಬೋದು ಅಥವಾ ಫೈಟಿಂಗ್ ಸೀನ್ ಆಗಿರ್ಬೋದು, ಎಮೋಷ್ನಲ್ ಸೀನ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲವೂ ಕೂಡ ಶೂಟಿಂಗ್ ಆಗಿರೋದು ಇದೇ ಜಾಗದಲ್ಲಿ. ನಾವೆಲ್ಲ ಚಿಕ್ಕವರಿದ್ದಾಗ ಏನು ಅನ್ಕೊಳ್ತಾ ಇದೀವಿ ಅಂದರೆ ಟಿ ವಿ ಮುಂದೆ ಕೂತು ಇದೆಲ್ಲ ಸೀನ್ ನೋಡಬೇಕಾದ್ರೆ ಅಲ್ಲ ಗುರು, ದಿನಾಲೂ ತುಂಬ ಜನ ಇಲ್ಲೆಲ್ಲ ಹೋಗ್ತಾ ಇರ್ತಾರೆ, ಹೇಗೆ ಶೂಟಿಂಗ್ಗೋಸ್ಕರ ಸ್ಟೇಷನ್ ಎಲ್ಲ ಕೊಡ್ತಾರೆ ಅವರಿಗೆ ಅಂತ ನಾವೆಲ್ಲ ಅನ್ಕೊಳ್ತಾ ಇದ್ವಿ. ನಂತರ ಗೊತ್ತಾಯಿತು ಅದೆಲ್ಲ ಫೇಕ್ ರೈಲ್ವೆ ಸ್ಟೇಷನ್ ಅಂತ. ನಾವು ಅನ್ಕೊಳ್ತಾ ಇದ್ವಿ ಸ್ವಲ್ಪ ಹಣ ಕೊಟ್ಬಿಟ್ಟು ಅದನ್ನು ಪೂರ್ತಿ ರೈಲ್ವೆ ಸ್ಟೇಷನನ್ನೇ ಬಾಡಿಗೆ ತೊಗೋತಾರೆ ಅಂತ ನಾವು ಅನ್ಕೊಳ್ತಾ ಇದ್ವಿ. ಬಟ್ ಅದೆಲ್ಲ ಅಲ್ಲ. ಸೊ ಈ ರೀತಿ ಫೇಕ್ ರೈಲ್ವೆ ಸ್ಟೇಷನ್ನ ಯೂಸ್ ಮಾಡ್ತಾರೆ ಅವರು. ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಈ ರೀತಿ ತುಂಬ ಫೇಕ್ ಆಗಿರುವಂಥ ಸ್ಥಳಗಳನ್ನು ನಾವು ನೋಡ್ಬೋದು. ಗುರು ನೋಡೋಕ್ಕೆ ಇದು ನಿಜವಾದ ರೈಲ್ವೆ ಸ್ಟೇಷನ್ ಥರ ಕಾಣುತ್ತೆ, ಬಟ್ ನಿಜವಾದ ರೈಲ್ವೆ ಸ್ಟೇಷನ್ ಅಲ್ಲ. ನೀವು ಅನ್ಕೋಬೋದು ಮೂವಿ ಶೂಟ್ ಆಗಬೇಕಾದ್ರೆ ಟ್ರೈನ್ ಮುಂದಕ್ಕೆ ಹೋಗುತ್ತಲ್ವಾ, ಅದೇ ಹೇಗೆ ಅಂತ ಅನ್ಕೋಬೋದು. ಆವಾಗ ಈ ರೀತಿ ಒಂದು JCB ಇಂದ ಆಗಿರ್ಬೋದು ಅಥವಾ ಒಂದು ಟ್ರ್ಯಾಕ್ಟರಿಂದ ಅದನ್ನು ಮುಂದಕ್ಕೆ ಜಗಿಸ್ತಾರೆ ಅವರು. ಸ್ವಲ್ಪ ಟ್ರೈನ್ ಮುಂದಕ್ಕೆ ಹೋಗುತ್ತೆ, ಆವಾಗ ನಾವು ಅನ್ಕೋತೀವಿ ಟ್ರೈನ್ ಹೋಗ್ತಾ ಇದೆ, ರೈಲ್ವೆ ಸ್ಟೇಷನ್ ನಿಜವಾಗಿರೋ ರೈಲ್ವೆ ಸ್ಟೇಷನ್ ಇದು ಅಂತ ನಾವು ಫೀಲ್ ಮಾಡ್ಕೋತೀವಿ. ಬಟ್ ಇದು ಯಾವುದೋ ನಿಜ ಅಲ್ಲ, ಇದುವೇ ಸೊ ಟ್ರೈನ್ ಇದು. ಸುಮಾರು ಇದು ಒಂದೇ ಮೂವಿ ಅಲ್ಲ, ಆಲ್ಮೋಸ್ಟು ಶಾರುಖ್ ಖಾನ್ ಅವರ ಚೆನ್ನೈ ಎಕ್ಸ್ಪ್ರೆಸ್ ಮೂವಿಯಲ್ಲೂ ಕೂಡ ಬಳಸಿರೋದು ಇದೇ ಸ್ಟೇಷನು. ಸೊ ಇದೇ ರೈಲ್ವೆನ ಬಳಸಿರೋದು ಅವರು. ಮೂವಿ ಶೂಟ್ ಆಗಬೇಕಾದ್ರೆ ಯಾವ ರೈಲ್ವೆ ಸ್ಟೇಷನ್ ಅಂತ ಇರುತ್ತೆ, ಸೊ ಅದರ ಹೆಸರು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಸದ್ಯಕ್ಕೆ ಇವಾಗ ಹೈದರಾಬಾದ್ ರೈಲ್ವೆ ಸ್ಟೇಷನ್ ಅಂತ ಅವ್ರು ಹಾಕಿದ್ದಾರೆ. ಟಿಕೆಟ್ ಕೌಂಟರ್ ಆಗಿರ್ಬೋದು ಎಲ್ಲವೂ ಕೂಡ ಆಲ್ಮೋಸ್ಟ್ ರಿಯಲ್ ರೀತಿಯೇ ಇದೆ ಎಲ್ಲ. ಇವ್ರು ನೋಡೋಕ್ಕೆ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿರೋ ಮಲೈಕಾ ವಸುಪಾಲ್ ಅವರ ರೀತಿಯೇ ಇದೆ ಅಲ್ವಾ ಫೋಟೋ ಇದು. ನನಗೆ ಯಾಕೋ ಹಾಗೆ ಅನ್ನಿಸ್ತಾ ಇದೆ ಅದು. ರೈಲ್ವೆ ಸ್ಟೇಷನ್ ಎಂಟ್ರಿ ಇದು. ನೆಕ್ಸ್ಟ್ ಬಸ್ ರೆಡಿ. ಆ ಬಸ್ಸಲ್ಲಿ ಕೂತ್ಕೊಂಡು ಇನ್ನೊಂದು ಸ್ಪಾಟ್ಗೆ ಇವಾಗ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಫೇಕ್ ಏರ್ಪೋರ್ಟ್. ಮೂವಿಲಿ ಆಲ್ಮೋಸ್ಟ್ ಏರ್ಪೋರ್ಟ್ ಎಲ್ಲ ಸೊ ಫೇಕೆ. ಯಾಕಂದರೆ ಏರ್ಪೋರ್ಟ್ನೆಲ್ಲ ಬಾಡಿಗೆ ಕೊಡೋದು ತುಂಬ ಕಷ್ಟ ಅಂತ ಅನ್ಕೋತೀನಿ. ಸೊ ಹಾಗಾಗಿ ಏರ್ಪೋರ್ಟ್ ಸೀನೆಲ್ಲ ಮೂವಿಲಿ ಆಗೋದು ಇದೇ ಜಾಗದಲ್ಲಿ. ಇವಾಗ ನಾವು ಎಂಟ್ರಿ ಕೊಡ್ತಾ ಇರೋದು ಫೇಕ್ ಏರ್ಪೋರ್ಟ್ಗೆ. ಇಲ್ಲೇನು ನೋಡ್ತಾ ಇದ್ರಲ್ವ, ಇದು ಏರ್ಪೋರ್ಟ್ ಕೂಡ ಫೇಕ್ ಗುರು. ಆಲ್ಮೋಸ್ಟ್ ನೋಡೋಕ್ಕೆ ರಿಯಲ್ ಆಗಿ ಅನ್ಸೋದು, ರಿಯಲ್ ರೀತಿ ಕಾಣೋ ರೀತಿಯೇ ಸೊ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಬಟ್ ಯಾವುದು ಕೂಡ ರಿಯಲ್ ಅಲ್ಲ. ಬೇರೆಯವ್ರಿಗೆ ಗೊತ್ತಿಲ್ಲ, ಬಟ್ ನಾನಂತೂ ಚಿಕ್ಕವರಿದ್ದಾಗ ನಿಜವಾಗ್ಲೂ ಇದೆಲ್ಲ ಏರ್ಪೋರ್ಟ್ ರಿಯಲ್ ಅಂತ ನಂಬಿದ್ದೆ. ಆವಾಗ ಬುದ್ಧಿ ಇರಲಿಲ್ಲ ಬಿಡಿ, ಅದು ಬೇರೆ ಮಾತು. ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ಕಾಲಿಡ್ತಾ ಇದ್ದೀವಿ. ಆ್ಯಕ್ಚುಲಿ ಶೂಟಿಂಗ್ ಮಾಡಬೇಕಾದ್ರೆ ಆ ಮೂವಿ ಸೀನ್ಗೆ ತಕ್ಕ ಹಾಗೆ ನಿಮ್ಗೆ ಯಾವ್ದು ನೇಮ್ ಬೇಕು ಆ ನೇಮ್ ಹಾಕೋಬೋದು ನೀವು. ಇವಾಗ ಎಂಟ್ರಿ ಕೊಟ್ವಿ ಏರ್ಪೋರ್ಟ್ ಒಳಗಡೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದುವೇ ಏರ್ಪೋರ್ಟು. ಆ್ಯಕ್ಚುಲಿ ಏರ್ಪೋರ್ಟ್ನಲ್ಲಿ ಇರೋ ರೀತಿಯೇ ಫೀಲ್ ಆಗೋದು ಇದೆಲ್ಲ. ಜನರಿಗೆ ಕೂರೋಕ್ಕೆ ಸೀಟು, ಮೇಲುಗಡೆ ಲೈಟು, ಹಾಗೆ ಕೌಂಟರು, ಆಲ್ಮೋಸ್ಟ್ ಏನೆಲ್ಲ ಒಂದು ಏರ್ಪೋರ್ಟ್ಗೆ ಬೇಕು ಎಲ್ಲ ಈ ಜಾಗದಲ್ಲಿದೆ. ಸೊ ಮೂವಿ ಶೂಟಿಂಗ್ ಆಗಬೇಕಾದ್ರೆ ಜೂನಿಯರ್ ಆರ್ಟಿಸ್ಟ್ಗಳೇ ಹಲೋ ಎಕ್ಸ್ಕ್ಯೂಸ್ ಮೀ ಗಿವ್ ಮಿ ಟು ಟಿಕೆಟ್ ಫಾರ್ ಲಂಡನ್. ಸೊ ಈ ರೀತಿ ಡೈಲಾಗ್ ಹೇಳ್ತಾ, ಬಟ್ ನಿಜವಾಗ್ಲೂ ಏರ್ಪೋರ್ಟ್ ರೀತಿ ಫೀಲ್ ಆಗುತ್ತೆ ಅವರು. ಇದು ಫೇಕ್ ಏರೋಪ್ಲೇನ್ ಹತ್ತಿರ ಹೋಗ್ತಾ ಇದ್ದೀನಿ ಇವಾಗ. ತುಂಬ ಕನ್ನಡ ಮೂವೀಸ್ ಈ ಜಾಗದಲ್ಲೂ ಕೂಡ ಶೂಟ್ ಆಗಿದೆ. ಅದು ನಿಮಗೂ ಗೊತ್ತೇ ಇರುತ್ತೆ ಅಂತ ಅನ್ಕೋತೀನಿ. ಅದರಲ್ಲಿ ಎಲ್ಲರಿಗೂ ನೆನಪಾಗುವಂಥ ಒಂದು ಮೂವಿ ಯಾವುದು ಅಂದರೆ ಅದುವೇ
ದರ್ಶನ್ ಸರ್ ಅವರ ಅಭಯ್ ಮೂವಿ ಶೂಟ್ ಆಗಿರೋದು ಇದೇ ಜಾಗದಲ್ಲಿ. ಇಲ್ಲೇನು ನೋಡ್ತಾ ಇದ್ದೀರಲ್ವಾ, ಇದು ಏರೋಪ್ಲೇನು, ಬಟ್ ಇದು ಕೂಡ ರಿಯಲ್ ಅಲ್ಲ. ಈ ಜಾಗದಲ್ಲಿ ಯಾವೆಲ್ಲ ಮೂವಿ ಶೂಟ್ ಆಗಿದೆ ಅದನ್ನು ಮುಂದ್ಗಡೆ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಪ್ರಭಾಸ್ ಅವ್ರ ಮೂವಿ ಆಗಿರ್ಬೋದು, ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಮೂವಿ ಶೂಟ್ ಆಗಿರೋದು ಗುರು ಇಲ್ಲಿ ಈ ಜಾಗದಲ್ಲಿ. ಮೇಲ್ಗಡೆ AC ಆಗಿರ್ಬೋದು. ಸೊ ಇದು ಯಾವುದು ರಿಯಲ್ ಅಲ್ಲ, ಸುಮ್ಮನೆ ಇದು ನೋಡೋಕ್ಕೆ ಅಂತ ಅಷ್ಟೇ. ಬಟ್ ಆ ಕಡೆಯಿಂದ ಈ ಕಡೆ ಬಂದರೆ ಒಳಗಡೆ ಎಲ್ಲ ಈ ರೀತಿ ಇರುತ್ತೆ ಅದು. ಆ್ಯಕ್ಚುಲಿ ನಾನು ಇಷ್ಟೊತ್ತು ಇದು ವಿಂಡೋ ಕೂಡ ರಿಯಲ್ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ವಿಂಡೋ ಕೂಡ ಇದು ಕೂಡ ರಿಯಲ್ ಅಲ್ಲ. ಆ್ಯಕ್ಚುಲಿ ಪೂರ್ತಿ ಕೈನೇ ಹೊರಗಡೆ ಹೋಗ್ತಿದೆ ಗುರು ನಂದು. ಆ ಕಡೆ ಎಲ್ಲ VFX ಗ್ರೀನ್ ಸೀನ್ ಆಗಿರ್ತಾರೆ. ಮೂವಿಯಲ್ಲಿ ನೀವು ಏರೋಪ್ಲೇನ್ ಪೂರ್ತಿ ಮೇಲ್ಗಡೆ ಹೋದೋ ರೀತಿ ಅದನ್ನೆಲ್ಲ ಎಡಿಟ್ ಮಾಡ್ತಾರೆ. ನಂತರ ಅಭಯ್ ಮೂವಿ ಒಳಗಡೆ ದರ್ಶನ್ ಸರ್ ಮತ್ತು ಓಂ ಪ್ರಕಾಶ್ ಇಬ್ಬರ ಕಾಂಬಿನೇಷನ್ ಒಳಗಡೆ ಈ ಜಾಗದಲ್ಲೇ ಸಿಕ್ಕಾಪಟ್ಟೆ ಸೀನ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಅಭಯ್ ಮೂವಿನ ನೋಡಿರ್ತೀರ ಅಂತ ಅನ್ಕೋತೀನಿ. ಅವಾಗೆಲ್ಲ ಬಳಸಿರೋದು ಇದೇ ಒಂದು ವಿಮಾನನ. ಫಸ್ಟ್ ಟೈಮ್ ಅಭಯ್ ಮೂವಿ ನೋಡಬೇಕಾದ್ರೂ ಕೂಡ ನಮಗೆ ಗೊತ್ತಾಗಿದ್ದು ಇದು ಕೂಡ ರಿಯಲ್ ಆಗಿರೋ ಒಂದು ಫ್ಲೈಟೇ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಸ್ವಲ್ಪ ದಿನ ಆದಮೇಲೆ ನಂತರ ಹೋಗ್ತಾ ಅನಿಸು ನಂಗೆ ಅರಿವಾಯಿತು ಅದು ಕೂಡ ಫೇಕ್ ಅಂತ. ಯಾಕಂದರೆ ಒಂದೇ ಮೂವಿಲಿ ಪೂರ್ತಿ ಇಡೀ ಏರೋಪ್ಲೇನ್ನ ಶೂಟ್ ಮಾಡ್ತಾರೆ ಅವರು. ಯಾವುದು ಕೂಡ ರಿಯಲ್ ಅಲ್ಲ, ರಿಯಲ್ ರೀತಿ ಫೀಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಪೂರ್ತಿ ಎಲ್ಲ ನೀವು ನೋಡಿದ್ರಿ ಅಂತ ಅನ್ಕೋತೀನಿ. ಆ ಕಡೆ ಆ ಜಾಗದಲ್ಲಿ ಅಷ್ಟನ್ನು ಬಿಟ್ಟರೆ ಮತ್ತೆ ಏನಿರಲ್ಲ. ಇವಾಗ ಎಕ್ಸಿಟ್ ಹೊರಗಡೆ ಹೋಗ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಏರ್ಪೋರ್ಟ್ನಲ್ಲಿ ಇರೋದೆಲ್ಲ ತೋರಿಸಿದಾಯಿತು. Traveler Pratham. PRATHAM. How many followers? 1 lakh above. ಏನು ನನಗಿರೋದು ಕೇವಲ 300 ಫಾಲೋವರ್ಸ್. ಅವ್ರಿಗೆ ಹೇಳಿದ್ದು 1 ಲಕ್ಷ ಅಂತ. ಅಷ್ಟೆಲ್ಲ ಏನಿಲ್ಲ, ಇರೋದೇ ಒಂದು 300 ಫಾಲೋವರ್ಸ್ ನನಗೆ. ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಕನ್ನಡಿಗ, ಕರ್ನಾಟಕ. ಇಷ್ಟು ಜನ ಕೇರಳದವ್ರ ಮಧ್ಯೆ ನಾನೊಬ್ಬನೇ ಕನ್ನಡಿಗ. ಆಲ್ ಆರ್ ಯು ಎಕ್ಸೈಟೆಡ್? ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಪಾಪ ಅವರಿಗೆ ನನ್ನ ಚಾನಲ್ ಇಲ್ಲ ಅಂತ ಹೇಳ್ಬಿಟ್ಟೆ, ಯಾಕಂದರೆ ನಾನಿರೋ ಚಾನಲ್ ಕೇವಲ 300 ಸಬ್ಸ್ಕ್ರೈಬರ್ಸು. ಬಟ್ ಅವ್ರಿಗೆ ಹೇಳಿದ್ದು 1 ಲಕ್ಷ. ಸೊ ಆದರೂ ಕೂಡ ಪರವಾಗಿಲ್ಲ, ಒನ್ ಡೇ ಅದು ಕೂಡ 1 ಲಕ್ಷ ಆಗುತ್ತೆ. ಇಷ್ಟೊತ್ತು ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇದ್ರು. ಯಾವಾಗ ನನ್ನ ಚಾನಲೇ ಇಲ್ಲ ಅಂತ ಹೇಳಿದೆ ಮಾತಾಡೋದೇ ಬಿಟ್ಟರು ಗುರು ಅವರು. ಇವಾಗ ಅರ್ಥ ಆಯಿತು. ಆವಾಗ ಅವರೆಲ್ಲ ಅಷ್ಟು ಜೋರಾಗಿ ಕೂಗಾಡಿದ್ದು, ಕಿರ್ಚಾಡಿದ್ದು ನಾನು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳಿದಾಗ ನೋಡಿ ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ. ಈ ಜಾಗದಲ್ಲಿ ಕೂಡ ಹಲವಾರು ಸಾಂಗ್ಗಳು ಶೂಟ್ ಆಗಿದೆ. ಭೋಜ್ಪುರಿ ಸಾಂಗ್ ಆಗಿರ್ಬೋದು ಅಥವಾ ಟ್ರೆಡಿಷ್ನಲ್ ಸಾಂಗ್ ಆಗಿರ್ಬೋದು, ಗುಜರಾತಿ ಸಾಂಗು, ಆ ರೀತಿ ಸಾಂಗ್ ಎಲ್ಲ ಶೂಟ್ ಆಗೋದು ಇದೇ ಜಾಗದಲ್ಲಿ. ಗುರು ಈ ಜಾಗದಲ್ಲಿ ಹಲವಾರು ಪ್ಯಾಥೋ ಸಾಂಗ್ ಆಗಿರ್ಬೋದು, ಎಮೋಷನಲ್ ಸಾಂಗ್ ಆಗಿರ್ಬೋದು, ಬ್ರೇಕಪ್ ಸಾಂಗ್ ಆಗಿರ್ಬೋದು, ಈ ರೀತಿ ಹಲವಾರು ಸಾಂಗ್ಗಳು ಶೂಟ್ ಆಗಿರೋದು ಇದೇ ಜಾಗದಲ್ಲಿ. ಆ ಕಡೆ ಒಂದು ಸ್ಪಾಟ್ ಇದೆ, ಅಲ್ಲೇ ಮೂವೀಸಲ್ಲಿ ಆಲ್ಮೋಸ್ಟ್ ಬರುವಂಥ ಎಲ್ಲ ಸೂಸೈಡ್ ಸೀನ್ಗಳು ಆಗಿರೋದು ಆ ಕಡೆ ಆ ಜಾಗದಲ್ಲಂತೆ. ಇವಾಗ ನಾವು ಸಿನಿಮಾ ಥಿಯೇಟರಲ್ಲಿದ್ದೀವಿ. ಈ ಜಾಗದಲ್ಲಿ ಯಾವೆಲ್ಲ ಮೂವೀಸ್ ಶೂಟ್ ಆಗಿದೆಯಲ್ವಾ, ಆ ಮೂವೀಸ್ಗಳ ಸಣ್ಣ ಸಣ್ಣ ತುಣುಕುಗಳನ್ನು ಇವಾಗ ಥಿಯೇಟರಲ್ಲಿ ನಮಗೆ ತೋರಿಸ್ತಾರೆ. ಅದನ್ನು ಕೂಡ ಇವಾಗ ನೋಡೋಣ. ಆಲ್ಮೋಸ್ಟ್ ಈ ಥಿಯೇಟರಲ್ಲಿ ಆರ್ಟ್ ಡೈರೆಕ್ಟರ್ಸ್ ಆಗಿರ್ಬೋದು ಅಥವಾ ಕೊರಿಯೋಗ್ರಾಫರ್ಸ್ ಆಗಿರ್ಬೋದು, ಅವರೆಲ್ಲ ಯಾವ ರೀತಿ ಸೆಟ್ ಹಾಕ್ತಾರೆ, ಒಂದು ಸೆಟ್ ಹಿಂದೆ ಎಷ್ಟೆಲ್ಲ ಪರಿಶ್ರಮ ಇರುತ್ತೆ ಅಂತ ಸಂಪೂರ್ಣವಾಗಿ ಥಿಯೇಟರಲ್ಲಿ ನಮ್ಗೆ ವಿಡಿಯೋನ ತೋರಿಸಿದ್ರು. ಇದು ನೋಡಿದ ಮೇಲೆ ಗೊತ್ತಾಯಿತು ಈ ರಾಮೋಜಿ ಫಿಲ್ಮ್ ಸಿಟಿ ಒಳಗಡೆ 3,500ಕ್ಕಿಂತ ಅಧಿಕ ಫಿಲ್ಮ್ ಈ ಜಾಗದಲ್ಲಿ ಶೂಟ್ ಆಗಿದೆ ಅಂತೆ. ಒಂದೇ ದಿನ ಏನಿಲ್ಲ ಅಂದ್ರೂ 15ರಿಂದ 20 ಸಿನಿಮಾ ಶೂಟ್ ಮಾಡ್ಬೋದಂತೆ ಈ ಜಾಗದಲ್ಲಿ. ಹೀಗೆ ಆದಷ್ಟು ಎಲ್ಲ ರೀತಿಯ ಇನ್ಫಾರ್ಮೇಶನ್ ಈ ಥಿಯೇಟರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರೆ ಅವರು. ಜಪಾನೀಸ್ ಶೈಲಿಯಲ್ಲಿ ಯಾವುದಾದ್ರೂ ಸಾಂಗ್ ಅಥವಾ ಮೂವೀಸ್ ಏನಾದರೂ ಶೂಟ್ ಮಾಡಬೇಕು ಅಂದರೆ ಆ ರೀತಿ ಕಲ್ಚರಲ್ಲಿ ಅದರ ಗಾರ್ಡನ್ ಕೂಡ ಇದೆ, ಅದುವೇ ಜಪಾನೀಸ್ ಗಾರ್ಡನ್. ಅಲ್ಲಿಂದ ಇವಾಗ ನಾನು ಬಂದಿರೋದು ಇನ್ನೊಂದು ಸ್ಪಾಟ್ಗೆ. ಈ ಜಾಗದಲ್ಲಂತೂ
ಫೇಕ್ ವಾಟರ್ ಫಾಲ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಅವರು. ಮೂವಿಲಿ ಏನಾದರೂ ವಾಟರ್ ಫಾಲ್ ಸೀನ್ ಇರಬೇಕಾದ್ರೆ ಅದನ್ನೆಲ್ಲ ಶೂಟ್ ಮಾಡೋದು ಇದೇ ಜಾಗದಲ್ಲಿ. ಇದನ್ನು ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಇದು ರಿಯಲ್ ಅನಿಸುತ್ತೆ. ಬಟ್ ಮೇಲ್ಗಡೆ ಎಲ್ಲ ಪೈಪ್ ಇದೆ, ಅಲ್ಲಿ ಪೈಪ್ ಮುಖಾಂತರ ನೀರು ಕೆಳಗಡೆ ಬರುತ್ತೆ. ಅದು ನೋಡೋಕೆ ಮಾತ್ರ ರಿಯಲ್ ರೀತಿ ಕಾಣುತ್ತೆ, ಬಟ್ ಇದು ಯಾವುದು ರಿಯಲ್ ಅಲ್ಲ. ಶೂಟಿಂಗಲ್ಲಿ ಯಾವುದಾದ್ರೂ ವಾಟರ್ ಫಾಲ್ ಸೀನ್ ಇದ್ದರೆ ಅದೆಲ್ಲ ಶೂಟ್ ಆಗೋದು ಇಲ್ಲಿ. ಚಿಕ್ಕ ಪುಟ್ಟ ವಾಟರ್ ಫಾಲ್ ಸೀನ್ ಎಲ್ಲ ಇಲ್ಲೇ ಶೂಟ್ ಆಗೋದು. ಹಾಗಾಗಿ ಇದು ಫೇಕ್ ವಾಟರ್ ಫಾಲು, ಇದು ಕೂಡ ರಿಯಲ್ ಅಲ್ಲ ಗುರು. ಇಲ್ಲಿ ಇನ್ನೊಂದು ಯಾವುದೋ ಸ್ಪಾಟ್ ಬಂದ್ವಿ. ಇದು ಯಾವುದೋ ರಾಮೋಜಿ ಮೂವಿ ಮ್ಯಾಜಿಕ್ ಅಂತೆ. ಇಲ್ಲಿ ಏನು ತೋರಿಸ್ತಾರೋ ಗೊತ್ತಿಲ್ಲ ನಿಜವಾಗ್ಲೂ. ಇದು ಆ್ಯಕ್ಷನ್ ಥಿಯೇಟರು, ಫಿಲ್ಮಿ ದುನಿಯಾ ಮತ್ತು ಸ್ಪೇಸ್ ಯಾತ್ರಾ ಅಂತ ಈ ಮೂರನ್ನು ಇವಾಗ ಈ ಸ್ಪಾಟಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಗುರು ಇವಾಗ ತಾನೇ ಒಳಗಡೆ ಬಿಟ್ಟರು. ಆ್ಯಕ್ಚುಲಿ ಮೂವಿ ಮ್ಯಾಜಿಕ್ ಏನಂತ ಇವಾಗ ನಾವು ಒಳಗಡೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಏನಿದು ಅಂತ. ಎಲ್ಲರೂ ಕೂಡ ಮೂವಿ ಮ್ಯಾಜಿಕ್ ನೋಡೋಕೆ ಕುತೂಹಲದಿಂದ ಕೂತಿದ್ದಾರೆ. रूम के अंदर जाइए प्लीज, गो इनसाइड ऑफ दैट स्टार रूम. वो लास्ट बाइट के ऊपर बैठिए. मैडम जी आप इधर का लास्ट बाइट. ये 3 मेंबर्स आर बैंक रॉबर्स. ओके, तीनों बैंक से पैसे चोरी करके भाग रहे हैं. दे आर ऑन द स्क्रीन. रेज द बाइक, तेज चलाइए, गाड़ी का स्पीड बढ़ाइए. श्योर. वाओ, परफेक्ट, व्हाट अ टाइमिंग. ಇವಾಗ ಏನು ನೋಡಿದ್ರಿ ಅಲ್ವಾ ಮೂವಿ ಮ್ಯಾಜಿಕ್ ಅಂತ, ಆ್ಯಕ್ಚುಲಿ ಇಲ್ಲಿ ತೋರಿಸಿದ್ದೇನಿಲ್ಲ. ಮೂವಿಲಿ VFX ಎಲ್ಲ ಯಾವ ರೀತಿ ಮಾಡ್ತಾರೆ, ಹಾಗೆ ಸೌಂಡ್ನ ಯಾವ ರೀತಿ ಕೊಡ್ತಾರೆ, ಮತ್ತು ಫೈನಲಿ ಅದು ಯಾವ ರೀತಿ ಥಿಯೇಟ್ರಲ್ಲಿ ಕಾಣುತ್ತೆ ಅಂತ. ಸೊ ಅಷ್ಟೇ. ಇವಾಗ ನಾವು ಹೋಗ್ತಾ ಇರುವಂಥ 2ನೇ ಶೋ, ಅದುವೇ ಫಿಲ್ಮಿ ದುನಿಯಾ. ಸೊ ಗುರು ಇವಾಗ ಬೇರೆದು ಮತ್ತೆ ಫೈನಲಿ ಒಳಗಡೆ ಹೋಗ್ತಾ ಇದ್ದೀವಿ. आइए मेरे साथ आज. ಬ್ರೋ ಚಳಿ ಆಗ್ತಿದೆ. ಸೊ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಮೂರು ಕೂಡ ಒಂದರಲ್ಲಿ. ಸೊ ಮುಗಿತು, ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು, ಖುಷಿ ಆಯಿತು ಗುರು ನೋಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಹೋಗ್ತಾ 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 ಅದನ್ನು ನೋಡ್ತಾ ಅದೇ ಜಾಗದಲ್ಲಿ ಬಂದಿದ್ದೀವಿ ಏನೋ ಅಂತ ಒಂದು ಫೀಲ್ ಆಗೋದಂತೂ ಖಂಡಿತ ಇದು ನಿಜ. ಇದು ನೆಕ್ಸ್ಟ್ ಯಾವ ಶೋ ಅಂತ ಗೊತ್ತಿಲ್ಲ. ಸೊ ಆ ಶೋಗೆ ಹೋಗ್ತಾ ಇದ್ದೀನಿ. ಸೊ ಫೈನಲಿ ರಥಯಾತ್ರಾ ಎಕ್ಸ್ಪೀರಿಯನ್ಸ್ ಕೂಡ ಮುಗೀತು. ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದಾಯಿತು. ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ಇತ್ತು. ಇದರಲ್ಲಿ ಗುಡ್ ಅಂತ ಹೇಳ್ಬೋದು. ನಿಮ್ಮನ್ನು ಚೇರ್ ಮೇಲೆ ಕೂರಿಸ್ಬಿಟ್ಟು ಮುಂದ್ಗಡೆ ಸ್ಕ್ರೀನಲ್ಲಿ ಸ್ಪೇಸಲ್ಲಿ ಎಲ್ಲ ಹೋದೋ ರೀತಿ ಫೀಲ್ ಆಗುತ್ತೆ. ಅದು ತಕ್ಕ ಹಾಗೆ AC ಆಗಿರ್ಬೋದು, ನೀರೆಲ್ಲ ಸ್ಪಾರ್ಕ್ ಮಾಡ್ತಾ ಇರ್ತಾರೆ ಅವರು. ಅದೇ ರೀತಿ ಚೇರೆಲ್ಲ ಸೊ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅಲ್ಗಾಡ್ತಾ ಇರುತ್ತೆ. ಒಂದು ರೀತಿ ನಾವೇ ಮೇಲ್ಗಡೆ ಹೋಗಿದ್ದೀವಿ ಅಂತ ಫೀಲ್ ಆಗ್ತಾ ಇರುತ್ತೆ ಅಷ್ಟೇ. ಇದು ಗುರು ಬೆಳಗ್ಗೆ 9 ಗಂಟೆಗೆ ಬಂದಿದ್ದೀನಿ. ಇವಾಗ ಸದ್ಯಕ್ಕೆ ಟೈಮು 5 ಗಂಟೆ ಆಯಿತು. ಇನ್ನೂ ಆದರೂ ನೋಡ್ತಾನೆ ಇದ್ದೀವಿ ಹೊರತು ಪ್ಲೇಸ್ ಅಂತೂ ಇನ್ನೂ ಮುಗಿದಿಲ್ಲ. ಆವಾಗಿಂದ ನೋಡೋದೇ ಆಯಿತು ಬರೀ. ಇನ್ನೂ ಎಷ್ಟು ಪ್ಲೇಸ್ ಆದರೂ ಇದೆಯೋ ಅಂತ ನನಗೆ ಆಶ್ಚರ್ಯ ಆಗ್ತಿದೆ ಒಂದು ಕ್ಷಣ. ಸದ್ಯಕ್ಕೆ ನೋಡಿರೋ ಪ್ಲೇಸಲ್ಲೇ ಆ್ಯಕ್ಚುಲಿ ನಾನು ಕೊಟ್ಟಂಥ 1700 ರೂಪಾಯಿ ವರ್ತಾಯಿತು. ಇನ್ನೂ ಪ್ಲೇಸ್ ಎಲ್ಲ ಇದೆ ನೋಡೋಕೆ. ನಮಗೇನು ಗುರು ತೋರ್ಸೋಕೆ ಅವ್ರು ರೆಡಿ ಅಂದಮೇಲೆ ನೋಡೋಕೆ ನಾವಂತೂ ಖಂಡಿತ ರೆಡಿ ಇದ್ದೇ ಇರ್ತೀವಿ. ಸ್ಪಿರಿಟ್ ಆಫ್ ರಾಮೋಜಿ ಶೋ ಇದೆ ಅಂತೆ 4 ಗಂಟೆಗೆ ಶುರುವಾಗಿದೆ ಅಂತ ಅನ್ಕೋತೀನಿ. ಆಲ್ರೆಡಿ ಟೈಮ್ ಆಯಿತು ಇವಾಗ. ಸೊ ಇದೆ
ಆ್ಯಕ್ಚುಲಿ ಈ ಡ್ಯಾನ್ಸಿಂಗ್ ಶೋ ಕೂಡ ನಿಜವಾಗ್ಲೂ ಸಖತ್ತಾಗಿತ್ತು ಗುರು. ಪ್ರತಿದಿನ 4 ಗಂಟೆಗೆ ಮಾತ್ರ ಒಂದು ಶೋ ಅಂತ ಅನ್ಕೋತೀನಿ. ಒಂದು 5 ನಿಮಿಷ ನಾನು ಲೇಟಾಗಿ ಹೋದೆ, ಪರವಾಗಿಲ್ಲ. ಬಟ್ ಡ್ಯಾನ್ಸಿಂಗ್ ಶೋ ಮಾತ್ರ ನಿಜವಾಗ್ಲೂ ಸೂಪರ್ ಇದು. ಇವಾಗ ನೆಕ್ಸ್ಟ್ ಫೈಟ್ ಶೋ ಅಂತೆ, ದ ವೈಲ್ಡ್ ವೆಸ್ಟ್ ಸ್ಟಂಟ್ ಶೋ ಅಂತೆ. ಇವಾಗ ಸ್ಟಂಟ್ ಶೋ ಹೇಗಿರುತ್ತೆ ಅಂತ ಅದನ್ನು ಕೂಡ ನಾವು ಒಂದ್ಸಲ ನೋಡ್ಕೊಂಬರೋಣ ಇವಾಗ. ಸೊ ಆ್ಯಕ್ಚುಲಿ ಇಲ್ಲಿ ರಿಯಲ್ ಆಗಿ ಸ್ಟಂಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಸ್ಟಂಟ್ ಎಲ್ಲ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಗುರು ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಇವಾಗ ನೋಡಿರೋ ಎಲ್ಲ ಶೋಗಳಲ್ಲಿ ಈ ಸ್ಟಂಟ್ ಶೋ ನಿಜವಾಗ್ಲೂ ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ಮೂವಿಲಿ ಯಾವ ರೀತಿ ನೋಡ್ತೀವಿ ಅದೇ ರೀತಿ ರಿಯಲ್ ಆಗಿ ಸ್ಟಂಟ್ ಮಾಡಿದರು. ಸೊ ಫೈಟ್ ಆಗಿರ್ಬೋದು, ಗನ್ ಶಾಟ್ ಆಗಿರ್ಬೋದು, ಅಥವಾ ಮೇಲ್ಗಡೆಯಿಂದ ಕೆಳಗಡೆ ಬೀಳೋದಾಗಿರ್ಬೋದು, ಎಲ್ಲವೂ ಒಂದು ರೀತಿ ರಿಯಲ್ ಆಗಿ ಮಾಡಿದವರು. ನಿಜವಾಗ್ಲೂ ಖುಷಿ ಆಯಿತು. ಇದು ದಿನಕ್ಕೆ ಒಂದೇ ಶೋ ಇರುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ಬಂದಾಗ ಸಂಜೆ 4:30 ಅಥವಾ 5 ಗಂಟೆಗೆ ಈ ಶೋ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ಶೋನ ಮಿಸ್ ಮಾಡಲೇಬೇಡಿ. ಯಾವ ಶೋ ಮಿಸ್ ಮಾಡಿದ್ರು ಸ್ಟಂಟ್ ಶೋ. ಸೊ ಕೊನೆಯದಾಗಿ ಬರೋದೇ ಈ ಸ್ಟಂಟ್ ಶೋ. ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಗುರು ಈ ರೈಡು ಫ್ರೀ ಇದೆ ಅಂತೆ. ಫ್ರೀ ಇದೆ ಅಂದಮೇಲೆ ಖಂಡಿತ ಬಿಡೋಕ್ಕಾಗಲ್ಲ. ಸೊ ಇವಾಗ ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಹಲೋ, ಯಾವರು? ಪೂರ್ತಿ ಎಲ್ಲ ನೋಡಿದ ಮೇಲೆ ಇದು ಒಂದು ರೀತಿ ಕೊನೆಯ ಫ್ರೀ ರೈಡು. ಇದು ಕೂಡ ಟಿಕೆಟಲ್ಲೇ ಇನ್ಕ್ಲೂಡ್ ಇರೋದು. ಟಿಕೆಟಲ್ಲಿ ಇನ್ಕ್ಲೂಡ್ ಇರೋ ಫ್ರೀ ರೈಡು ಕೊನೆಗೂ ಮುಗೀತು. ಇವಾಗ ಇಲ್ಲಿಂದ ನೆಕ್ಸ್ಟ್ ಹೋಗೋಣ ಬನ್ನಿ. ಗುರು ಆವಾಗಲೇ ಆ ಗೇಮ್ ಆಯಿತು. ಇವಾಗ ಈ ಗೇಮ್ ಕೂಡ ಇದು ಟಿಕೆಟ್ ಎಲ್ಲ ಇನ್ಕ್ಲೂಡ್ ಇರೋದು. ಇದು ಕೂಡ ಫ್ರೀನೇ. ಇವಾಗ ಈ ಗೇಮ್ನ ಎಕ್ಸ್ಪೀರಿಯನ್ಸ್ ಕೂಡ ಮಾಡೋಣ ಬನ್ನಿ. ಇವಾಗ ಗುರು ಜೀವನದಲ್ಲಿ ಒಂದು ಸಾರಿ ನಾನು ಕೂತಿಲ್ಲ ಇದರಲ್ಲಿ, ಫಸ್ಟ್ ಟೈಮ್ ಕೂರ್ತಿದ್ದೀನಿ. ಗುರು ನಿಜವಾಗ್ಲೂ ಭಯ ಆಗ್ತಿದೆ. ಯಾವತ್ತೂ ಕೂಡ ನಾನು ಇದರಲ್ಲಿ ಕೂತಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ಕೂರ್ತಾ ಇದ್ದೀನಿ, ಅದು ಫ್ರೀ ಅಂತ ಕೂರ್ತಾ ಇದ್ದೀನಿ. ಹಣ ಕೊಟ್ಟು ಕೂರೋದಿದ್ರೆ ನಿಜವಾಗ್ಲೂ ಹೋಗ್ತಾ ಇರಲಿಲ್ಲ ನಾನು. ಗುರು ನಿಜವಾಗ್ಲೂ ನಾನಂತೂ ಪೂರ್ತಿ ಸಾಕಾಯ್ತು ಬರಲು ಕೂತ್ಕೊಂಡು. ಯಾವತ್ತೂ ಕೂತಿರಲಿಲ್ಲ. ಸೊ ಫಸ್ಟ್ ಟೈಮ್ ಇದರಲ್ಲಿ ನಾನು ಕೂತಿರೋದು. ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸು. ಅದರಲ್ಲೂ ನನ್ನ ಜೊತೆ ಕೂತಿರೋ ಅವನು ಕೂಡ ಅಲ್ಟಿಮೇಟ್ ಇದ್ದ ಗುರು ಅವನು. ಇಷ್ಟು ರಾಮೋಜಿ ಫಿಲಿಮ್ ಸಿಟಿಲಿ ತೋರಿಸಿರುವಂಥ ಈ ಎಲ್ಲ ಸಂಪೂರ್ಣ ಮಾಹಿತಿ. ಪಾರ್ಟ್ 1 ಕೂಡ ಇದೆ. ಸೊ ನೀವು ಇನ್ನೂ ಪಾರ್ಟ್ 1 ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡ್ಕೊಳ್ಳಿ. ಈ ಪಾರ್ಟ್ 2 ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅಥವಾ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಇದೇ ರೀತಿ ಇನ್ನೊಂದು ಒಳ್ಳೆಯ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.